ಭಾರತದ ಮೇಲೆ ಅಂದುಕೊಂಡಂತೆ ಅಮೆರಿಕ ಅಧ್ಯಕ್ಷ ಸುಂಕದ ಬರೆ ಹಾಕಿದ್ದಾರೆ. ಭಾರತದ ಉತ್ಪನ್ನಗಳಿಗೆ ಶೇಕಡ 25ರಷ್ಟು ಸುಂಕ ವಿಧಿಸಿದ್ದಾರೆ. ಟ್ರಂಪ್ ಸುಂಕದ ಬರೆ ಹಾಕಿದ್ಯಾಕೆ? ಭಾರತಕ್ಕೆ ನಿಜಕ್ಕೂ ಸಮಸ್ಯೆ ಆಗುತ್ತಾ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇಂಡಿಯಾ ಈಸ್ ಮೈ ಫ್ರೆಂಡ್ ಕಂಟ್ರಿ ಅಂತಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ದೊಡ್ಡ ಹೊಡೆತ ಕೊಟ್ಟಿದ್ದಾರೆ. ಆಗಸ್ಟ್ 1ರಿಂದ ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ಎಲ್ಲಾ ವಸ್ತುಗಳ ಮೇಲೆ ಶೇಕಡ 25ರಷ್ಟು ಸುಂಕವನ್ನ ವಿಧಿಸಿದ್ದಾರೆ. ಇಷ್ಟಾದ್ರೆ ಪರವಾಗಿಲ್ಲ, ಇನ್ಮುಂದೆ ಎಲ್ಲಾನು ಲೆಕ್ಕ ಹಾಕಿ ತಾಳೆ ಮಾಡಿ ನೋಡಿ ಮತ್ತಷ್ಟು ಹೆಚ್ಚುವರಿ ಅನಿರ್ದಿಷ್ಟ ದಂಡವನ್ನ ವಿಧಿಸಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆ ಟ್ರುತ್ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ವಿಧಿಸಿದ ಹೆಚ್ಚುವರಿ ತೆರಿಗೆಗೆ ಕಾರಣವನ್ನೂ ಕೊಟ್ಟಿದ್ದಾರೆ. ಭಾರತ ನಮ್ಮ ಸ್ನೇಹಿತನಾಗಿದ್ದರೂ ಕಡಿಮೆ ವ್ಯವಹಾರ ಮಾಡುತ್ತಿದ್ದೇವೆ. ಆದರೆ ನಮ್ಮ ಉತ್ಪನ್ನಗಳಿಗೆ ಭಾರತ ಹೆಚ್ಚು ಸುಂಕವನ್ನ ಹಾಕುತ್ತಿದೆ. ಆದರೆ ಭಾರತ ರಷ್ಯಾ ಜೊತೆ ಮಿಲಿಟರಿ ಉಪಕರಣ ಖರೀದಿಸಿದ್ದಾರೆ. ಅತ್ಯಂತ ಕಠಿಣ, ಅಸಹ್ಯಕರವಾದ ವ್ಯಾಪಾರ ಅಡೆತಡೆ ಭಾರತಕ್ಕಿದೆ. ಇದೆಲ್ಲ ನಮಗೆ ಸರಿ ಅನ್ನಿಸುವುದಿಲ್ಲ. ಎಲ್ಲವೂ ಒಳ್ಳೆಯದಲ್ಲ. ಹೀಗಾಗಿ ಭಾರತದ ಆಮದು ವಸ್ತುಗಳಿಗೆ ಶೇಕಡ 25ರಷ್ಟು ಸುಂಕ ಹಾಕಿದ್ದೇವೆ. ಅಗತ್ಯ ಅನ್ನಿಸಿದ್ರೆ ಇನ್ನೂ ಹೆಚ್ಚು ಸುಂಕ ದಂಡವನ್ನೂ ಹಾಕುತ್ತೇವೆ. ಇದು ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಕಿರುವ ಪೋಸ್ಟ್. ಅಂದ್ರೆ ಅಮೆರಿಕ ಮತ್ತು ರಷ್ಯಾ ವ್ಯಾವಹಾರಿಕವಾಗಿ ದೊಡ್ಡ ಶತ್ರು ರಾಷ್ಟ್ರಗಳು. ಆದರೆ ರಷ್ಯಾ ಭಾರತದ ಪರಮಾಪ್ತ ಮಿತ್ರ. ಸಹಜವಾಗೇ ಇದು ಅಮೆರಿಕ ಅಧ್ಯಕ್ಷರನ್ನ ಕೆರಳಿಸಿದ್ದು ಭಾರತಕ್ಕೆ ಸುಂಕದ ಶಾಕ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ಉತ್ಪನ್ನಗಳೆಷ್ಟು? ಭಾರತಕ್ಕೆ ಆಗುವ ಸಮಸ್ಯೆ ಏನು? ಭಾರತ ಅಮೆರಿಕ ನಡುವೆ ಪ್ರತಿ ವರ್ಷ ಎಷ್ಟು ಕೋಟಿ ರೂಪಾಯಿ ವಹಿವಾಟು ನಡೆಯುತ್ತೆ ಅಂತ ನೋಡೋದಾದ್ರೆ, ಕಳೆದ ವರ್ಷ ಭಾರತ ಅಮೆರಿಕ ಮಧ್ಯೆ 16,67,000 ಕೋಟಿ ರೂಪಾಯಿಯಷ್ಟು ವಹಿವಾಟು ನಡೆದಿದೆ. ಅಮೆರಿಕ ಕೇಳುತ್ತಿರೋ ವ್ಯಾಪಾರ ಲೆಕ್ಕ ವರ್ಷಕ್ಕೆ 20 ಲಕ್ಷ ಕೋಟಿಯಷ್ಟು. 2030ರ ವೇಳೆಗೆ ಎರಡೂ ದೇಶಗಳ ಮಧ್ಯೆ 43.80 ಲಕ್ಷ ಕೋಟಿಗೆ ಏರಿಕೆ ಮಾಡುವ ಭರವಸೆಯನ್ನೂ ಭಾರತ ಕೊಟ್ಟಿದೆ. ಅಷ್ಟೇ ಅಲ್ಲ, ಅಮೆರಿಕದ ಬೌರ್ಬೋನ್ ವಿಸ್ಕಿ, ವಿದೇಶಿ ಬೈಕ್ ಸೇರಿ ಇತರೆ ಉತ್ಪನ್ನಗಳ ಸುಂಕವನ್ನೂ ಇಳಿಸಿದೆ. ಹೀಗಿದ್ರೂ ಅಮೆರಿಕ ತೆರಿಗೆ ಶಾಕ್ ಕೊಟ್ಟಿದೆ. ಇದರಿಂದ ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ಕೃಷಿ, ಸಾವಯವ ಉತ್ಪನ್ನ, ಜವಳಿ ಉದ್ಯಮಕ್ಕೆ ಹೊಡೆತ ಬೀಳಲಿದೆ. ಐಟಿ ಉದ್ಯಮ, ಫಾರ್ಮಾ, ಆಟೋಮೊಬೈಲ್ ಉತ್ಪನ್ನಗಳು ಸೇರಿದಂತೆ ಎಲ್ಲಾ ವಸ್ತುಗಳ ಬೆಲೆಗೂ ಅಮೆರಿಕ ಜನ ಹೆಚ್ಚು ತೆರಿಗೆ ಕಟ್ಟಬೇಕು. ತೆರಿಗೆ ಹೆಚ್ಚು ಅಂತ ಅಲ್ಲಿನ ಜನ ಭಾರತದ ಉತ್ಪನ್ನಗಳ ಖರೀದಿ ಕಡಿಮೆ ಮಾಡ್ತಾರೆ. ಆಗ ಬೇಡಿಕೆ ಕಡಿಮೆಯಾದ್ರೆ ಭಾರತಕ್ಕೆ ನಷ್ಟ. ಹಾಗಿದ್ರೆ ಭಾರತದ ಮುಂದಿರುವ ದಾರಿಗಳೇನು ಅಂತ ನೋಡೋದಾದ್ರೆ, ಯುರೋಪ್, ಮಧ್ಯಪ್ರಾಚ್ಯ ದೇಶಗಳೊಂದಿಗೆ ಹೆಚ್ಚಿನ ವಹಿವಾಟು ನಡೆಸಬಹುದು. ಚೀನಾ, ಕೆನಡಾ ಮಾದರಿಯಲ್ಲೇ ಶೇಕಡ 25 ಸುಂಕ ತಿರಸ್ಕರಿಸಬಹುದು. ಆತ್ಮನಿರ್ಭರ್ ಮೂಲಕ ಸ್ವದೇಶಿ ಉತ್ಪನ್ನಗಳಿಗೆ ಆದ್ಯತೆ ಹೆಚ್ಚಿಸಬಹುದು. ರಷ್ಯಾದಿಂದ ಇಂಧನ, ಶಸ್ತ್ರಾಸ್ತ್ರಗಳ ಖರೀದಿಗೆ ಇನ್ನಷ್ಟು ಉತ್ತೇಜನ ನೀಡೋ ಜೊತೆಗೆ ಅಮೆರಿಕದ ಉತ್ಪನ್ನಗಳ ಮೇಲೂ ಭಾರತ ಹೆಚ್ಚುವರಿ ಸುಂಕ ವಿಧಿಸಲೂಬಹುದು ಅಂತಾರೆ ಪರಿಣಿತರು. ಏನೇ ಆಗಲಿ, ಭಾರತ ಅಮೆರಿಕದಿಂದ ಎಲೆಕ್ಟ್ರಾನಿಕ್ಸ್, ಆಭರಣಗಳು, ಭಾರೀ ಯಂತ್ರೋಪಕರಣಗಳು, ಪ್ಲಾಸ್ಟಿಕ್, ಸಾರಿಗೆ ಉಪಕರಣಗಳು, ಪೆಟ್ರೋಲಿಯಂ ಉತ್ಪನ್ನಗಳು, ರಾಸಾಯನಿಕ ಗೊಬ್ಬರಗಳು, ಖಾದ್ಯ ತೈಲಗಳು, ಆಹಾರ ಧಾನ್ಯಗಳು ಮತ್ತು ಕಬ್ಬಿಣ ಮತ್ತು ಉಕ್ಕನ್ನ ಆಮದು ಮಾಡಿಕೊಳ್ಳುತ್ತಿದೆ. ತೆರಿಗೆ ಪ್ರಮಾಣ ಸರಿದೂಗಿಸಲು ಈಗ ಭಾರತವೂ ಬೆಲೆ ಏರಿಕೆ ಮಾಡುವ ಆತಂಕನೂ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.